ನನ್ನೆಲ್ಲ ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಹನುಮನ ಉತ್ತಮ ಉದ್ಯೋಗಿಯ ಗುಣಲಕ್ಷಣಗಳು ಅದೇನಾಗಿತ್ತು ಎಂಬುದನ್ನು ತಿಳಿಯುತ್ತಾ ನಾವು ತಿಳಿದುಕೊಂಡೆವು. ಆತ ಸತತವಾಗಿ ಪ್ರೇರಣೆಯನ್ನು ಪಡೆಯುವವ ಮತ್ತು ನೀಡುವವನಾಗಿದ್ದ, ಹಾಗೂ ಆತ ಸಂಘಟನೆಯನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದ ಎಂಬುದಾಗಿ. ಹಾಗೆ ಅದಷ್ಟೇ ಅಲ್ಲ, ಆತನನ್ನು ಉತ್ತಮ ಉದ್ಯೋಗಿಯಾಗಿ ಮಾಡಲು ಇನ್ನೂ ಹಲವಾರು ಗುಣಗಳಿದ್ದವು. ಅದರಲ್ಲಿ ಆತನ ಮತ್ತೊಂದು ಉತ್ತಮ ಗುಣವೇನಾಗಿತ್ತೆಂದರೆ, ಆತ ವಿಷಮ ಪರಿಸ್ಥಿತಿಯಲ್ಲಿಯೂ ಕೆಲಸ ಮಾಡಿ ಅಂದುಕೊಂಡದ್ದನ್ನು ಸಾಕಾರಗೊಳಿಸುವಂತಹ ಶಕ್ತಿಯನ್ನು ಹೊಂದಿದವನಾಗಿದ್ದ. ಹೌದು, ರಾವಣ ಮತ್ತು ರಾಮನ ನಡುವೆ ಯುದ್ಧ ಪ್ರಾರಂಭವಾಗಿಯೇ ಬಿಟ್ಟಿತು. ಬಾಣಗಳ ಸುರಿಮಳೆಯೇ ಆಗುತ್ತಿತ್ತು. ಲಕ್ಷ್ಮಣನಿಗೆ ಬಿದ್ದ ಬಾಣದ ಕಾರಣದಿಂದಾಗಿ ಲಕ್ಷ್ಮಣ ಮೂರ್ಛೆ ಹೋದ. ಅದನ್ನು ನೋಡಿದಂತಹವರು ಹೇಳಿದರು, ಈತನಿಗೆ ಅತ್ಯವಶ್ಯಕವಾಗಿ ಔಷಧಿಯ ಅವಶ್ಯಕತೆ ಇದೆ, ತರದೇ ಇದ್ದರೆ ಲಕ್ಷ್ಮಣ ಬದುಕಲಾರ. ವಿಚಾರವನ್ನೇ ಮಾಡದಂತಹ ಹನುಮ ಆ ಕ್ಷಣದಲ್ಲಿಯೇ ಹಾರಿಯೇ ಬಿಟ್ಟ, ಎಲ್ಲಿದೆ ಅದು ಎಂದು ತಿಳಿದು. ಬೆಟ್ಟಕ್ಕೇನೋ ಹೋಗಿ ತಲುಪಿದ ಸರಿ, ಗಿಡಗಳು ಲಕ್ಷ. ಒಂದು ಗಿಡವನ್ನು ತರಬೇಕಾದ ಹನುಮ ಲಕ್ಷ ಗಿಡಗಳನ್ನು ನೋಡಿ ಯಾವ ಗಿಡ ಬೇಕಾದದ್ದು ಎಂಬುದನ್ನು ಅರಿಯದಾದ. ಆದರೆ ಕ್ಷಣವೂ ತಡ ಮಾಡದಂತೆ ಪರಿಸ್ಥಿತಿಯ ವಿಷಮ ಸ್ಥಿತಿಯನ್ನು ಅರಿತಂತಹ ಹನುಮ ಇದು ನನ್ನ ಕೈಯಿಂದ ಆಗದು ಎಂಬುದನ್ನು ವಿಚಾರವೂ ಮಾಡದೆ, ಆಗುವುದು ಎಂಬುದನ್ನು ವಿಚಾರವೂ ಮಾಡದೆ ಪ್ರಯತ್ನಿಸಿಯೇ ಬಿಟ್ಟ. ರಾಮನನ್ನು ನೆನೆದ, ಎತ್ತಿಯೇ ಬಿಟ್ಟ ಪರ್ವತವನ್ನು ತೆಗೆದುಕೊಂಡು ಹೋಗಿ ಲಕ್ಷ್ಮಣನ ಮುಂದಿರಿಸಿ, ಗುರುಗಳೇ ತಂದಿದ್ದೇನೆ, ಯಾವುದು ಗಿಡವೆಂದು ನೋಡಿ ತೆಗೆದುಕೊಂಡು ಬಿಡಿ ಔಷಧಿಯನ್ನು, ನೀಡಿ ನಮ್ಮ ಲಕ್ಷ್ಮಣನಿಗೆ ಎಂದು. ಈ ರೀತಿಯಾಗಿ ಹನುಮ ತನ್ನ ಮುಂದೆ ಇದ್ದಂತಹ ಎಷ್ಟದೇ ದೊಡ್ಡವಾದ ಕೆಲಸವನ್ನು ಮಾಡಿ ಮುಗಿಸುವವನಾಗಿದ್ದ. ಈ ರೀತಿ ಹನುಮ ಒಬ್ಬ ಉತ್ತಮ ಉದ್ಯೋಗಿ. ಎಂತಹ ವಿಷಮ ಸ್ಥಿತಿಯಲ್ಲಿಯೂ ವಿವೇಚನಾಯುಕ್ತವಾಗಿ ಅಲ್ಪ ಸ್ವಲ್ಪವಲ್ಲ, ಕೆಲಸ ದೊಡ್ಡದೆಂದು ಎನಿಸಿದರೂ ತಾನು ಏನನ್ನೂ ಮಾತನಾಡದೆ ಮಾಡಿ ಮುಗಿಸುವಂತಿರಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡುತ್ತಾನೆ. ಹನುಮ ಹೀಗೆ ನಮ್ಮೆಲ್ಲರಿಗೂ ಒಬ್ಬ ಉತ್ತಮ ಉದ್ಯೋಗಿಯ ಗುಣಲಕ್ಷಣಗಳು ಏನೆಂಬುದನ್ನು ತಿಳಿಸಿಕೊಡುತ್ತಾ ಬರುತ್ತಾನೆ. ಇನ್ನೂ ಹಲವಾರು ಗುಣಗಳಿವೆ, ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.